ಸರ್, ಇವತ್ತು ಕೇಂದ್ರದ ಬಜೆಟ್ ನಿರೀಕ್ಷೆಗಳು ಏನಿತ್ತು ನಿಮಗೆ? ನಿಮ್ಮ ನಿರೀಕ್ಷೆ ತಕ್ಕನಾಗಿ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿದ್ದೇನಾ ಅಂತ ಅನ್ಸುತ್ತೆ ನಿಮಗೆ? ಮೋದಿ ಸರ್ಕಾರದ 10ನೇ ಬಜೆಟ್ ಮತ್ತು 3ನೇ ಅವಧಿಯ ಸರ್ಕಾರದ ಮೊದಲನೇ ಬಜೆಟ್ನಲ್ಲಿ ದೇಶದ ನಿರೀಕ್ಷೆ ಇದ್ದಿದ್ದು ಮತ್ತು ವಿಶೇಷವಾಗಿ ದೇಶದ ಯುವಕರ ನಿರೀಕ್ಷೆ ಇದ್ದಿದ್ದು ಉದ್ಯೋಗ ಸೃಷ್ಟಿಗೆ ಬಜೆಟ್ನಲ್ಲಿ ವಿಶೇಷ ಪ್ರಾಧಾನ್ಯತೆ ಸಿಗಬೇಕು ಅನ್ನುವಂಥದ್ದು. ಬಜೆಟ್ನ ಮೊದಲನೇ ಸಾಲಿನಿಂದ ಲಾಸ್ಟ್ ಲೈನ್ ವರೆಗೂ ಕೂಡ 3 ಶಬ್ದದಲ್ಲಿ ಬಜೆಟ್ನ ವ್ಯಾಖ್ಯಾನಿಸಬಹುದು ಅನ್ನೋದಾದ್ರೆ ಇದು ಉದ್ಯೋಗ ಸೃಷ್ಟಿ, ಉದ್ಯೋಗ ಸೃಷ್ಟಿ, ಉದ್ಯೋಗ ಸೃಷ್ಟಿಯ ಕಡೆಗೆ ಗಮನ ಹರಿಸಿರುವಂತಹ ಬಜೆಟ್ ಇದು. ಉದ್ಯೋಗ ಸೃಷ್ಟಿ ಜಾಸ್ತಿ ಮಾಡಿದ್ರೆ ಅಂಥ ಕಂಪನಿಗಳಿಗೆ, ಅಂಥ ಉದ್ಯೋಗಸ್ಥರಿಗೆ ವಿಶೇಷವಾದಂತಹ ಒಂದು ಎನ್ಕರೇಜ್ಮೆಂಟ್ ಅನ್ನು ನೀಡಲಾಗಿದೆ. ಯುವಕರಿಗೆ, ದೇಶದಲ್ಲಿ 1 ಕೋಟಿ ಯುವಕರಿಗೆ ವರ್ಷಕ್ಕೆ 80,000 ರೂಪಾಯಿ ಕೊಡುವಂಥ ಇಂಟರ್ನ್ಶಿಪ್ ನ ಒಂದು ಯೋಜನೆಯನ್ನು ಅನೌನ್ಸ್ ಮಾಡಲಾಗಿದೆ. ಚಿಕ್ಕ ಚಿಕ್ಕ ವ್ಯಾಪಾರಿಗಳಿಗೆ ಮುದ್ರಾ ಯೋಜನೆಯಲ್ಲಿ 10 ಲಕ್ಷ ರೂಪಾಯಿ ತನಕ ಸಾಲ ಸಿಗ್ತಾ ಇದ್ದವರಿಗೆ 20 ಲಕ್ಷ ಸಾಲ ಸಿಕ್ಕಿ ಅವರು 4 ಜನನ ಉದ್ಯೋಗಕ್ಕೆ ತಗೊಳ್ಳುವಂತ ಅವಕಾಶ ಮಾಡಲಾಗಿದೆ. ಎಂಎಸ್ಎಂಇ ಸೆಕ್ಟರ್ನಲ್ಲಿ ಕೆಲಸ ಮಾಡುವಂತವರಿಗೆ ಬಹಳ ಸುಲಭವಾಗಿ ಸಾಲ ಸಿಗುವಂತ, ಅದ್ರ ಮೂಲಕ ಮತ್ತಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡುವಂತ ಅವಕಾಶ ಸಿಕ್ಕಿದೆ. ಉನ್ನತ ಶಿಕ್ಷಣ ಮಾಡಬೇಕು ಅಂತ ಇಚ್ಛೆ ಪಡ್ತಾ ಇರುವಂತಹ ಯುವಕರಿಗೆ ಭಾರತದಲ್ಲೇನೆ 10 ಲಕ್ಷ ರೂಪಾಯಿವರೆಗೆ ಹೈಯರ್ ಎಜುಕೇಶನ್ಗೆ ಇಂಟ್ರೆಸ್ಟ್ ಫ್ರೀ ಲೋನ್ಗಳನ್ನ ಈ ಯೋಜನೆಯಲ್ಲಿ, ಈ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಸೊ ಈ ಬಜೆಟ್ ಅನ್ನ ನಾವು ಟೋಟಲ್ ಆಗಿ ಗಮನಿಸಿದ್ರೆ ದೇಶದ ಯುವಕರನ್ನ ಕೇಂದ್ರಿತವಾಗಿ ಇಟ್ಕೊಂಡಿರುವಂತಹ, ದೇಶದ ಯುವಕರಿಗೆ ಹೆಚ್ಚು ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡುವಂತಹ ವಾತಾವರಣ ಕಲ್ಪಿಸುವಂತ ಬಜೆಟ್ ಅನ್ನ ಈ ಬಜೆಟ್ನಲ್ಲಿ ನರೇಂದ್ರ ಮೋದಿ ಸರ್ಕಾರ, ನಿರ್ಮಲಾ ಸೀತಾರಾಮನ್ ಅವರು ನೀಡಿದ್ದಾರೆ. ಈ ಬಜೆಟ್ನಲ್ಲಿ ಕೃಷಿಕರಿಗೆ ಬೇಕಾಗಿರುವಂತಹ ಸವಲತ್ತು ಮತ್ತು ಪ್ರೋತ್ಸಾಹ ಇದೆ. ಸುಮಾರು 1.5 ಲಕ್ಷ ಕೋಟಿ ರೂಪಾಯಿಯ ಒಂದು ಅಲಾಟ್ಮೆಂಟ್ ಕೃಷಿ ಸೆಕ್ಟರಿಗೆ ಈ ಬಜೆಟ್ನಲ್ಲಿ ಮಾಡಲಾಗಿದೆ. ಇನ್ನು ವಿಶೇಷವಾಗಿ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಗಟ್ಟಿ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಹೊಸ ರೈಲ್ವೆ ಕನೆಕ್ಟಿವಿಟಿ, ಹೈವೇ ಕನೆಕ್ಟಿವಿಟಿ, ಏರ್ಪೋರ್ಟ್ಗಳು, ಪೋರ್ಟ್ಗಳು, ಎಕ್ಸ್ಪ್ರೆಸ್ ವೇಗಳು, ಇದನ್ನ ಮಾಡಲಿಕ್ಕೆ 11 ಲಕ್ಷ ಕೋಟಿ ರೂಪಾಯಿಯನ್ನು ಇದೇ ವರ್ಷ ಖರ್ಚು ಮಾಡುವಂತ ಕಮಿಟ್ಮೆಂಟ್ ಈ ಬಜೆಟ್ನಲ್ಲಾಗಿದೆ. ರಾಜ್ಯಗಳಿಗೆ 1 ಲಕ್ಷ ಕೋಟಿ ರೂಪಾಯಿಯ 50 ವರ್ಷಕ್ಕೆ ಟರ್ಮ್ ಇರುವಂತಹ ಇಂಟ್ರೆಸ್ಟ್ ಫ್ರೀ ಲೋನ್ಗಳನ್ನು ಕೊಡುವಂತ ಯೋಜನೆ, ಮತ್ತೆ ಅದಕ್ಕೆ ಈ ವರ್ಷವೂ ಕೂಡ ಅದಕ್ಕೆ ಶಕ್ತಿ ಸಿಕ್ಕಿದೆ. ಇನ್ನು ಸ್ಟಾರ್ಟ್ಅಪ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂತವರಿಗೆ, ಸ್ಟಾರ್ಟ್ಅಪ್ ಅನ್ನು ಶುರು ಮಾಡ್ತಾ ಇರುವಂತವರಿಗೆ ಬೆಂಗಳೂರಿನಂತ ಊರಿನಲ್ಲಿ ಸಾವಿರಾರು ಜನ ಇರುವಂತಹ ಉದ್ಯೋಗ. ಏಂಜಲ್ ಟ್ಯಾಕ್ಸ್ ಅನ್ನ ಕಂಪ್ಲೀಟ್ ಆಗಿ ಅಬಾಲಿಷ್ ಮಾಡಿ, ತೆಗೆದುಹಾಕಿ ಆ ಸ್ಟಾರ್ಟ್ಅಪ್ಗಳಿಗೆ ಮತ್ತಷ್ಟು ಶಕ್ತಿ ಕೊಡುವಂತಹ ಒಂದು ಕೆಲಸ ಆಗಿದೆ. ಇನ್ನು ಯುವಕರಿಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ, ನೀವು ಯಾವುದೇ ಕ್ಷೇತ್ರದಲ್ಲಿರಲಿ, ನೀವು ಹೊಸದಾಗಿ ಏನಾದ್ರು ಒಂದು ಉದ್ಯೋಗ ಸೃಷ್ಟಿ ಮಾಡಿದ್ರೆ ಮೊದಲ ಉದ್ಯೋಗದ ಸಂಬಳವನ್ನ ಕೇಂದ್ರ ಸರ್ಕಾರವೇ ಕೊಡುವಂತಹ ಒಂದು ಯೋಜನೆಯನ್ನ ಫಸ್ಟ್ ಟೈಮ್ ಈ ದೇಶದಲ್ಲಿ ಜಾರಿಗೆ ತರಲಾಗಿದೆ. ಹೀಗೆ ನಾವು ಇಡೀ ಒಂದು ಬಜೆಟ್ ಅನ್ನು ಗಮನಿಸಿದಾಗ ದೇಶದ ಸಮಗ್ರ ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಂಡು ದೇಶದ ಕೃಷಿಕರು, ಮಹಿಳೆಯರು ಹಾಗೂ ವಿಶೇಷವಾಗಿ ಯುವಕರಿಗೆ ಒಂದು ಪ್ರೋತ್ಸಾಹ ಕೊಡುವಂತಹ ಬಜೆಟ್ ಅನ್ನು ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿದೆ. ಈ ಬಜೆಟ್ ಅನ್ನು ನಾನು ಕರ್ನಾಟಕದ ಜನರ ಪರವಾಗಿ, ಭಾರತದ ಎಲ್ಲ ಯುವಕರ ಪರವಾಗಿ ಈ ಬಜೆಟ್ ಅನ್ನು ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮನವಿಗಳನ್ನು ಕೊಟ್ಟಿದ್ರೆ, ಏನಾದರೂ ಆ ಮನವಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಯೋಜನೆಗಳು ಅಥವಾ ವಿಶೇಷ ಅನುದಾನಗಳನ್ನು ಘೋಷಣೆ ವಿಶೇಷವಾಗಿ ನಗರ ಪ್ರದೇಶಗಳಿಗೆ ವಿಶೇಷವಾದಂತಹ ಅನುದಾನ ಮತ್ತು ಒತ್ತನ್ನ ಬಜೆಟ್ ಮತ್ತೆ ಕೇಂದ್ರ ಸರ್ಕಾರ ಕೊಡಬೇಕು ಅನ್ನುವಂತಹ ಒಂದು ಮನವಿಯನ್ನ ನಿರ್ಮಲಾ ಸೀತಾರಾಮನ್ ಅವರಿಗೆ ಕೊಟ್ಟಿತ್ತು. ಇತ್ತೀಚೆಗೆ ಕೇಂದ್ರದ ಅರ್ಬನ್ ಅಫೇರ್ಸ್ ಮಿನಿಸ್ಟರ್ ಆಗಿರುವಂತಹ ಮನೋಹರ್ ಖಟ್ಟರ್ ಅವರನ್ನು ಭೇಟಿ ಮಾಡಿ ಕೊಟ್ಟಿತ್ತು. ಈ ಬಜೆಟ್ನಲ್ಲಿ ಹಿಂದೆಂದೂ ಕಾಣದಂತಹ ಇಂಪಾರ್ಟೆನ್ಸು ಅರ್ಬನ್ ಡೆವಲಪ್ಮೆಂಟ್ಗೆ, ನಗರ ಪ್ರದೇಶಗಳಿಗೆ ಸಿಕ್ಕಿದೆ. ಬೆಂಗಳೂರಿನ ಮತ್ತು ದೇಶದ ನಗರಗಳ ಪ್ಲಾನ್ಡ್ ಡೆವಲಪ್ಮೆಂಟ್ ಇರಬಹುದು, ಬೆಂಗಳೂರಿನ ಮತ್ತು ದೇಶದ ನಗರಗಳ ಸ್ಯಾನಿಟೇಷನ್ ಮತ್ತೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ನ ಸಮಸ್ಯೆಗಳನ್ನು ಬಗೆಹರಿಸುವಂತ ಬಜೆಟ್ ಅಲೋಕೇಶನ್ಗಳಿರ್ಬೋದು,
ಮತ್ತೆ ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ಯಾರು ಹೊರವಲಯದಿಂದ ಬಂದು ಹೊಸದಾಗಿ ಮನೆ ಮಾಡ್ಕೊಳ್ತಾರೆ, ಬಡವರು ಇರ್ತಾರೆ, ಅಂಥವರಿಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿ 1 ಕೋಟಿ ಮನೆಗಳನ್ನು ನಿರ್ಮಾಣ ಮಾಡುವಂತಹ ಯೋಜನೆ ಇರಬಹುದು. ಈ ಎಲ್ಲಾ ಯೋಜನೆಗಳನ್ನು ನೀವು ಗಮನಿಸಿದಾಗ ದೇಶದ ನಗರ ಪ್ರದೇಶಗಳಿಗೆ ಬಹಳ ವಿಶೇಷವಾದಂತಹ ಒಂದು ಒತ್ತನ್ನು ಈ ಬಜೆಟ್ ಕೊಟ್ಟಿರುವಂತದ್ದು ನಮ್ಮ ಗಮನಕ್ಕೆ ಬರುತ್ತೆ. ಬೆಂಗಳೂರಿಗೂ ಕೂಡ ಈ 11 ಲಕ್ಷ ಕೋಟಿ ರೂಪಾಯಿ ಏನು ಇನ್ಫ್ರಾಸ್ಟ್ರಕ್ಚರಿಗೆ ದುಡ್ಡಿಡಲಾಗಿದೆ, ಅದರಲ್ಲಿ ಬೆಂಗಳೂರಿನ ಹೈವೇಗಳು, ಬೆಂಗಳೂರಿನ ರಸ್ತೆಗಳು, ಬೆಂಗಳೂರಿನ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು, ಬೆಂಗಳೂರಿನ ಬಡವರಿಗೆ ಮನೆಗಳು, ಇದೆಲ್ಲದನ್ನ ಸಬ್ಮಿಟ್ ಮಾಡಲಿಕ್ಕೆ, ಇದನ್ನೆಲ್ಲ ಕಟ್ಟಲಿಕ್ಕೆ ಬಹಳ ದೊಡ್ಡ ಮಟ್ಟದ ಒಂದು ಪ್ರೋತ್ಸಾಹ ರಾಜ್ಯಕ್ಕೆ ಮತ್ತು ಬೆಂಗಳೂರಿಗೆ ಈ ಬಜೆಟ್ನಿಂದ ಬರುವಂತದ್ದಿದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.